guys, welcome back to my YouTube ಚಾನಲ್. ಸೊ ಇವತ್ತೆಂತ ಗೊತ್ತುಂಟಾ, ಎಲ್ಲರೂ ಹೇಳ್ತಿದ್ರು ಕಮೆಂಟಲ್ಲಿ, ಇಲ್ಲಿ ಬನ್ನಿ. ಎಲ್ಲರೂ ಹೇಳ್ತಿದ್ರು ಕಮೆಂಟಲ್ಲಿ ನೀವು ನಿಮ್ಮ ಅತ್ತೆಯೊಟ್ಟಿಗೆ ಅಡುಗೆ ಮಾಡಿ ಅಂತ. ಸೊ ಅದಕ್ಕೆ ನಾವು ಇವತ್ತು ನಿನ್ನೆ ಕೂಡ ಒಂದು ಹಾಕಿದ್ದೇವೆ. ಈಗ ಇವತ್ತು ಒಂದು ಮಶ್ರೂಮ್ ಗ್ರೇವಿದ್ದೊಂದು ವಿಡಿಯೋ ಹಾಕಿದ್ದೇವೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು. ನನ್ನ ಲಾಗಿದ್ದು ಚಾನಲಲ್ಲೇ ಹಾಕಿದ್ದೇನೆ, ಸೊ ಎಲ್ಲರೂ ನೋಡಿ. ಸೊ ಬನ್ನಿ ಗಾಯ್ಸ್, ನಾನು ನಿಮಗೆ ಉಂಟಲ್ಲ ಇವತ್ತು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸೊ ನೀವು ಫುಲ್ ವಿಡಿಯೋ ಮಾತ್ರ ನೋಡಬೇಕು ನಂದು, ಆಯಿತಾ? ಇದು ಚಪಾತಿಗೆ ಆಗ್ಬೋದು, ವೈಟ್ ರೈಸ್ ಆಗ್ಬೋದು, ಹಾಗೆ ನಮ್ಮದು ಪರೋಟ ಆಗ್ಬೋದು, ಎಲ್ಲದಕ್ಕೆ ತಿನ್ನಲಿಕ್ಕೆ ಚೆಂದ ಆಗ್ತದೆ. ನಮ್ಮ ಹೋಟೆಲಲ್ಲಿ ಮಾಡಿದ ಹಾಗೆಯೇ ಇರ್ತದೆ. ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕೂಡ ಒತ್ತಿ. ನಾನಿಲ್ಲಿ 1 ಪ್ಯಾಕೆಟ್ ಆಗುವಷ್ಟು ಮಶ್ರೂಮ್ ತಗೊಂಡಿದ್ದೇನೆ. ಮೊದಲಿಗೆ ನಾವು ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು. ನಾನಿದನ್ನು ಒಂದು ಪಾತ್ರೆಯಲ್ಲಿ ತಗೊಂಡಿದ್ದೇನೆ. ಸೊ ಪಾತ್ರೆಗೆ ಸ್ವಲ್ಪ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೇನೆ, ಹಾಗೆಯೇ 1 ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದೇನೆ. ಹೀಗೆ ನೀಟಾಗಿ ನಾವು ಇದನ್ನು ಕೈಯಲ್ಲಿ ತೊಳಿಬೇಕಾಯ್ತಾ. ಮತ್ತು ಇದನ್ನು ನಾವು 5 ನಿಮಿಷ ತನಕ ನೆನೆಯಲಿಕ್ಕೆ ಬಿಡಬೇಕಾಯ್ತಾ. 5 ನಿಮಿಷಕ್ಕಿಂತ ಜಾಸ್ತಿ ಮಾಡಬಾರ್ದು, ಖಾಲಿ 5 ನಿಮಿಷ ಸಾಕು. ಸೊ ನೀಟಾಗಿ ಅದರ ಸಿಪ್ಪೆ ಎಲ್ಲ ತೆಗೆದು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ತೇನೆ. ಇದರಲ್ಲಿ ನಾನು 3 ಆನಿಯನ್ ನೀರುಳ್ಳಿ ಉಂಟಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ 1 ಟೊಮೆಟೊ, ಹಾಗೆ ಗರಂ ಮಸಾಲ ಅದರಲ್ಲಿ ಬರ್ತದಲ್ಲ ಪ್ಯಾಕೆಟಲ್ಲಿ ಅದು, 1 ಸ್ಪೂನ್ನಷ್ಟು ಕೊತ್ತಂಬರಿ, ಮತ್ತು ಇದು ನಾವು ನೀರಲ್ಲಿ ನೆನೆಸಿಟ್ಟುಕೊಂಡ ಗೋಡಂಬಿ, ಇದನ್ನು ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೇವೆ. ಹಾಗೆ 4 ಮೆಣಸು ತಗೊಂಡಿದ್ದೇವೆ, ಮತ್ತು ಒಂದು ಚಿಕ್ಕದು ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇವೆ, ಮತ್ತು ಬೆಳ್ಳುಳ್ಳಿ. ಇದರಲ್ಲೊಂದು ಬೆಳ್ಳುಳ್ಳಿ 10 ತನಕ ಇದೆ. ಇದರಲ್ಲಿ ಗರಂ ಮಸಾಲ, ಚಿಲ್ಲಿ ಪೌಡರ್, ಹಾಗೆ ಅರಶಿನ ಹುಡಿ ಉಂಟು. ಸೊ ಗಾಯ್ಸ್, ಮೊದಲಿಗೆ ನಾವು ಉಂಟಲ್ಲ ಪಾತ್ರೆಯನ್ನು ತಗೊಂಡು ಕಾಯಲಿಕ್ಕೆ ಬಿಡಬೇಕು ಸ್ವಲ್ಪ. ಆದ ನಂತರ ಅದಕ್ಕೆ ನಾವು ಎಣ್ಣೆ ಹಾಕಬೇಕು. ನಾವಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇವೆ. ಆದ ನಂತರ ನಾವು ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದ ನೀರುಳ್ಳಿ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಇಟ್ಟು ಮಿಕ್ಕಿದೆಲ್ಲ ಅದರಲ್ಲಿ ಹಾಕಬೇಕು. ಸೊ ಇದು ಒಂದು ಕಲ್ಲರಿಗೆ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ತಿರುಗಿಸ್ತಾನೇ ಇರಬೇಕು. ಮತ್ತು ಇದಕ್ಕೆ ನಾವಾಗ ಕಟ್ ಮಾಡಿ ಇಟ್ಕೊಂಡ ಟೊಮೆಟೊ ಇತ್ತಲ್ಲ ಅದನ್ನು ಕೂಡ ಹಾಕಿ ಒಟ್ಟಿಗೆ ನಾವು ತಿರುಗಿಸ್ಬೇಕು. ಕರೆಕ್ಟಾಗಿ ಬೇಯಬೇಕಾಯ್ತು. ಅದೊಂದು ಕಲ್ಲರಿಗೆ ಬರ್ತದೆ ನೋಡಿ, ಇದರಲ್ಲಿ ಕಾಣ್ತಾ ಉಂಟಲ್ಲ ಈ ಟೈಪ್ ಕಲ್ಲರಿಗೆ ಬರಬೇಕು ಅದು. ಮತ್ತು ನಾವು ಶುಂಠಿ ಕೂಡ ಹಾಕಿದ್ವಿ, ಸ್ವಲ್ಪ ಚಿಕ್ಕದೇ ಹಾಕಿದ್ದು ನಾವು. ಮತ್ತು ಆಗ ನಾವು ನೆನೆಸಿಟ್ಕೊಂಡ ಗೋಡಂಬಿ ಇತ್ತಲ್ಲ ಅದು ಹಾಕಿ, ಬೆಳ್ಳುಳ್ಳಿ, ಹಾಗೆ ನಾವು ಗರಂ ಮಸಾಲ ಕೂಡ ಹಾಕಿದ್ವಿ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ ಮತ್ತು ನಾವು ಅದನ್ನು ಗ್ರೈಂಡ್ ಮಾಡಿದ್ವಿ. ಸೊ ಈಗ ನಾವು ಉಂಟಲ್ಲ 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡ್ವಿ. ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಹಾಗೆ ಮತ್ತು ನಾವಾಗ ತೊಳೆದಿಟ್ಕೊಂಡ ಮಶ್ರೂಮನ್ನು ಹಾಕ್ಕೊಂಡ್ವಿ. ಸೊ ಇದನ್ನು ನಾವೀಗ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಮತ್ತು ಒಂದು ಅರ್ಧ ಸ್ಪೂನ್ ಅರಶಿನ, ಹಾಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಹಾಕ್ಕೊಳ್ಳೋದು, ಮತ್ತು ಲಾಸ್ಟಿಗೆ ಕಮ್ಮಿ ಆಗಿದ್ದರೆ ಮತ್ತೆ ನೋಡಿಕೊಂಡು ಹಾಕ್ಕೊಳ್ಳೋದು. ಸೊ ಈಗ ನಾವು ಇದನ್ನು ಚಂದ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಸೊ ಬೆಂದಾದ ನಂತರ ಉಂಟಲ್ಲ ಇದು ನೀರಾಗ್ತದೆ, ಗೊತ್ತಾಯ್ತಾ? ಸೊ ಇದು ನೀರು ಉಂಟಲ್ಲ ಡ್ರೈ ಆಗುವ ತನಕ ನಾವು ಅದನ್ನು ತಿರುಗಿಸ್ತಲೇ ಇರಬೇಕು. ನೋಡಿ, ಡ್ರೈ ಆಗುವಾಗ ಹೀಗೆ ಆಗ್ತದೆ. ಸೊ ಡ್ರೈ ಆದ ನಂತರ ಸೊ ಗಾಯ್ಸ್, ಈಗ ಫೈನಲ್ ಆಗಿ ಉಂಟಲ್ಲ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ್ವಿ. ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನಾನು. ಹಾಗೆ ಲಾಸ್ಟ್ ಆಗ ಇಟ್ಟಿದ್ದ ಸ್ವಲ್ಪ ಉಳಿಸ್ಕೊಂಡಿದ್ದಲ್ಲ ಆನಿಯನ್ ನೀರುಳ್ಳಿ, ಅದನ್ನೀಗ ಹಾಕ್ಕೊಂಡು ನಾವೀಗ ಫ್ರೈ ಮಾಡ್ಕೊಳ್ತಿದ್ದೇವೆ. ಸೊ ಇದು ಫ್ರೈ ಆದ ನಂತರ ಇದರದ್ದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ತಾ ಇರಬೇಕು. ಮತ್ತು ನಾವು ಆಗ ಕಟ್ ಮಾಡಿ ಇಟ್ಕೊಂಡ ಮೆಣಸು ತೋರಿಸಿದ್ದಲ್ಲ ಅದನ್ನು ಕೂಡ ಹಾಕಬೇಕು. ಹಾಕಿ ಮತ್ತು ಅದರ ಕಲರ್ ಚೇಂಜ್ ಆಗೋ ತನಕ ಇದು ಮಾಡ್ತಾ ಇರಬೇಕು. ಗರಂ ಮಸಾಲ, ಚಿಲ್ಲಿ ಪೌಡರ್, ಹಾಗೆ ಅರಿಶಿನ ಇದನ್ನು ಕೂಡ ಹಾಕ್ಕೊಂಡು ನಾವು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಂತರ ನಾವಾಗ ಗ್ರೈಂಡ್ ಮಾಡ್ಕೊಂಡಿದ್ದ ಗ್ರೇವಿಯನ್ನು ಹಾಕೋದು.
ಹಾಕಿ ಮತ್ತು ನಾವು ಚೆಂದ ತಿರುಗಿಸ್ಬೇಕು. ಆದ ನಂತರ ನಾವು ಅದಕ್ಕೆ ನೀರು ಮಿಕ್ಸ್ ಮಾಡಿ ನೀರು ಆ್ಯಡ್ ಮಾಡ್ಕೊಂಡ್ವಿ. ಅದು ಅಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಬಿಡಬಾರ್ದು. ಸೊ ಬೇಗ ಬೇಗನೆ ನಾವು ತಿರುಗಿಸ್ತಾ ಇರಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದರೆ ಉಂಟಲ್ಲ ಸೂಪರ್ ಟೇಸ್ಟ್ ಬರ್ತದೆ. ಹಾಗೆ ಮತ್ತೆ ಉಂಟಲ್ಲ ಉಪ್ಪು ನೋಡಬೇಕಾಯ್ತಾ, ಮೊದಲು ಉಪ್ಪು ಚಪ್ಪೆ ಇದ್ದರೆ ಸ್ವಲ್ಪ ನೋಡಿಕೊಂಡು ಹಾಕಿ ನೀವು. ಮತ್ತು ಅದು ಕರೆಕ್ಟಾಗಿ ಕುದಿಬೇಕಾಯ್ತಾ, ಕರೆಕ್ಟಾಗಿ ಕುದಿಯೋ ತನಕ ನೀವು ತಿರುಗಿಸ್ತಾ ಇರಬೇಕು. ಮತ್ತು ನೀವು ಸ್ವಲ್ಪ ಮಿರ್ಚಿ ಅಂದರೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು. ನಿಮಗೆ ಖಾರ ನೋಡ್ಕೊಂಡು ಹಾಕೋದು. ಫೈನಲ್ ಆಗಿ ನಮ್ಮ ಮಶ್ರೂಮನ್ನು ಕೂಡ ಹಾಕಿ ತಿರುಗಿಸೋದು. ಉಪ್ಪು ಹೇಳಿದಲ್ಲ, ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ನೀವು. ಹಾಗೆ ಇದು ಕೂಡ ಕುದಿ ಬರುವ ತನಕ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಮತ್ತು ನಮ್ಮದು ಫೈನಲ್ ಆಗಿ ನಮ್ಮದು ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ಸೊ ಇನ್ನು ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಟ್ರೈ ಮಾಡಿದೆ, ನನಗೆ ಇನ್ನೊಂದು ಸತಿ ಮಾಡಬೇಕು, ಅದು ನನಗೆ ತುಂಬ ಇಷ್ಟ ಆಗಿದೆ. ಮಾಡಿದ್ದು ಬೆಳಗ್ಗೆ ಅಲ್ಲಿ ಕುದೀತಾ ಉಂಟು. ತೋಷ್ಪಾಜಿ ಇಲ್ಲಿ ಕುದೀತಾ ಉಂಟು. ನಾನು ದೇತ ತೋಷ್ಪಾಲ ಫಸ್ಟಿಗೆ ಬಾಡಿ ಎಲ್ಲ ಆಯಿತು, ಚಂದ ಆಯಿತು. ಮತ್ತು ತಿಂದು ಸಹ ತೋರಿಸ್ತೇನೆ. ಈಗ ನಮ್ಗೆ ಎಂತ ಕೆಲಸ ಗೊತ್ತುಂಟ, ದೆಕ್ಕಲಿಕ್ಕೆ ಇಷ್ಟುಂಟು ತೊಳಿಲಿಕ್ಕೆ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೆಂತ ಗೊತ್ತುಂಟಾ, ಎಲ್ಲರೂ ಹೇಳ್ತಿದ್ರು ಕಮೆಂಟಲ್ಲಿ, ಇಲ್ಲಿ ಬನ್ನಿ. ಎಲ್ಲರೂ ಹೇಳ್ತಿದ್ರು ಕಮೆಂಟಲ್ಲಿ ನೀವು ನಿಮ್ಮ ಅತ್ತೆಯೊಟ್ಟಿಗೆ ಅಡುಗೆ ಮಾಡಿ ಅಂತ. ಸೊ ಅದಕ್ಕೆ ನಾವು ಇವತ್ತು ನಿನ್ನೆ ಕೂಡ ಒಂದು ಹಾಕಿದ್ದೇವೆ. ಈಗ ಇವತ್ತು ಒಂದು ಮಶ್ರೂಮ್ ಗ್ರೇವಿದ್ದೊಂದು ವಿಡಿಯೋ ಹಾಕಿದ್ದೇವೆ. ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು. ನನ್ನ ಲಾಗಿದ್ದು ಚಾನಲಲ್ಲೇ ಹಾಕಿದ್ದೇನೆ. ಸೊ ಎಲ್ಲರೂ ನೋಡಿ. ಮತ್ತು ಈಗ ನಾವು ಟೇಸ್ಟ್ ಮಾಡ್ತೇವೆ. ಈಗ ಅವ್ರು ಟೇಸ್ಟ್ ಮಾಡ್ತಾರೆ ಹೇಗಿದೆ ಅಂತ. ಏನು ಮಾಡ್ಲಿ, ಇದುಂಟಲ್ಲ ಚಪಾತಿ, ಪರೋಟ, ಪೂರಿ, ದೋಸೆ ಎಲ್ಲ ತಿನ್ಲಿಕ್ಕೆ ಚಂದ ಆಗ್ತದೆ. ಊಟ ಮಾಡಲಿಕ್ಕೆ ಕೂಡ ಆಗ್ತದೆ. ಸೊ ಎಲ್ಲರೂ ಹೋಗಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಲೈಕ್ ಮಾಡಿ. ಚಂದ ಭಾಳ ಶೋಕ. ಇನ್ನು ಕೂಡ ನೆಕ್ಸ್ಟ್ ವಿಡಿಯೋ ಹಾಕ್ತಾ ಹೋಗ್ತೇವೆ. ಅಲ್ಲಿ ಕೇಳ್ತಾ ಉಂಟು, ಅತ್ತೆ ಹೇಳಿಕೊಟ್ಟ ರೆಸಿಪಿ ಅಂತೆ. ಟ್ರೈ ಮಾಡಿ, ಸೂಪರ್. ಅತ್ತೆ ಹೇಳಿಕೊಟ್ಟ ರೆಸಿಪಿ. ಹೋಟೆಲ್ದಲ್ಲಿ ಹಾಕನೇ ಆತಂಗ. ಈಗ ಹೊರಡಿದ್ದೇನೆ, ಇನ್ನು ಕೆಲಸಕ್ಕೆ ಹೋಗುವುದು. ಟುಡುಮ್.